ಅಮ್ಮ, ಏನಮ್ಮ ಇವತ್ತು ಇಷ್ಟು ಬೇಗ ಬಂದಿದ್ಯಾ? ಇವತ್ತು ಹಾಫ್ ಡೇನೆ, ಅದಕ್ಕೆ ಬೇಗ ಬಂದ್ಬಿಟ್ಟೆ. ಸರಿ, ನೀನ್ ಬಂದು ಎಷ್ಟೊತ್ತಾಗ್ತಾ ಇದೆ? ನಾನು ಇವಾಗ್ಲೇ ಅಮ್ಮ ಬಂದಿದ್ದು. ಹೌದಾ? ಏನಾದ್ರೂ ತಿಂದ್ಯಾ? ಇಲ್ಲಮ್ಮ, ನನ್ಗೆ ಹಸಿವಿಲ್ಲ, ಆಮೇಲೆ ತಿಂತೀನಿ. ಏನಿದು, ನಿನಗೋಸ್ಕರ ತಾನೇ ಬೆಳಿಗ್ಗೆನೆ ಅಡಿಗೆ ಮಾಡಿಟ್ಟು ಹೋದೆ. ವೇಸ್ಟ್ ಆಗತ್ತೆ, ಬಾ ತಿನ್ನೋಣ. ಬೇಡಮ್ಮ, ನನ್ಗೆ ಹೊಟ್ಟೆ ತುಂಬೋಗಿದೆ. ಏಯ್, ಹೇಳ್ತಾನೆ ಇದೀನಿ, ಎಲ್ಲೇ ಹೋಗ್ತಾ ಇದ್ಯಾ? ಅಮ್ಮ, ನಾನು ಕಾಲೇಜಿಂದ ಬಂದಾಗ್ಲಿಂದ ತುಂಬಾ ಟಯರ್ಡ್ ಆಗಿದೆ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತಗೊಳ್ತೀನಿ. ಅಲ್ವೇ, ತಿನ್ಮೇಲೆ ಹೋಗಿ ಮಲ್ಕೋಬೋದಲ್ವಾ? ಅಯ್ಯೋ ಬೇಡ ಅಮ್ಮ, ಬೆಳಿಗ್ಗೆ ಕಾಲೇಜ್ ಕ್ಯಾಂಟೀನಲ್ಲಿ 11 ಗಂಟೆಗೆ 2 ವಡೆ ತಿಂದ್ಬಿಟ್ಟೆ. ಅದೇ ಇಲ್ಲಿವರೆಗೂ ಹೊಟ್ಟೆಲಿ ದಿಮ್ ಅಂತಿದೆ. ಸರಿ, ಹೋಗಿ ಮಲ್ಕೋ. ಸರ್, ನೀವಾ? ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಹೇಗಿದ್ದೀರಾ ಸರ್? ಹಾ, ನನಗೇನು, ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ದೀಯಮ್ಮ? ನಾನ್ ಚೆನ್ನಾಗಿದ್ದೀನಿ. ಬನ್ನಿ, ಒಳಗ್ ಬನ್ನಿ. ಬನ್ನಿ ಸರ್. ಕೂತ್ಕೊಳ್ಳಿ. ಸರ್, ಒಂದು 2 ಮಿನಿಟ್ಸ್ ನಿಮಗೆ ಕುಡಿಯಕ್ಕೆ ಏನಾದ್ರೂ ತಗೊಂಡ್ಬರ್ತೀನಿ. ಸರಿ. ಸರ್, ಜ್ಯೂಸ್ ಕುಡೀರಿ ಸರ್. ಕೂತ್ಕೊಮ್ಮ. ಮತ್ತೆ ಹೇಳಮ್ಮ, ನಮ್ಮ ಬ್ಯಾಂಕ್ ಕೆಲಸ ಎಲ್ಲ ಹೇಗೆ ನಡೀತಾ ಇದಮ್ಮ? ಏನೋ ಪರವಾಗಿಲ್ಲ ಸರ್. ಆದ್ರೆ ನ್ಯೂ ಮ್ಯಾನೇಜರ್ ಆಗಿರುವಾಗ ತುಂಬಾ ಚೆನ್ನಾಗಿತ್ತು. ಆದ್ರೆ ಇವಾಗಿರೋ ಮ್ಯಾನೇಜರು ಎಲ್ಲಾದ್ರೂ ಚಿಕ್ಕ ತಪ್ಪು ನಡೆದ್ರೂ ಕೂಡ ತುಂಬಾ ಕೋಪ ಮಾಡ್ಕೋತಾ ಇದ್ದಾರೆ. ಇವಾಗ ಒಂದೊಂದ್ ದಿನನೂ ಹೆದರ್ಕೊಂಡು ಕೆಲಸ ಮಾಡ್ಬೇಕಾಗ್ತಾ ಇದೆ. ಹೌದಾ? ಎಲ್ರೂ ಒಂದೇ ತರ ಇರಲ್ವಲ್ಲ? ಏನ್ ವಿಷಯ ಸರ್, ಸಡನ್ ಆಗಿ ಮನೆಗ್ ಬಂದಿದ್ದೀರಾ ನೀವು? ಅಲ್ಲ ಸರ್, ನನ್ ಮನೆ ಅಡ್ರೆಸ್ ನಿಮಗೆ ಹೇಗೆ ಗೊತ್ತು?
ನಮ್ಮ ಆಫೀಸ್ ಕೊಲೀಗ್ ಮೋಹನ್ ಸರ್ ಇದ್ದಾರಲ್ವಾ, ಆ ಹೌದು. ಅವರ ಮಗಳು ಮದುವೆಗೋಸ್ಕರ ಈ ದಾರಿಯಲ್ಲೇ ಹೋಗ್ತಾ ಇತ್ತು. ಅವಾಗ ಈ ಬಿಲ್ಡಿಂಗ್ ಅಲ್ಲೇ 3rd ಫ್ಲೋರ್ ಅಲ್ಲಿ ನಿಮ್ ಮನೆ ಇದೆ ಅಂತ ಸ್ಯಾರ್ ಹೇಳಿದ್ರು. ನಿನ್ ನೆನ್ಪಾಯ್ತು, ಅದೇ ನೋಡೋಣ ಅಂತ ಬಂದೆ. ಹೌದಾ? ನನ್ನ ನೆನ್ಪಿಟ್ಕೊಂಡು ನೋಡಕ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಅಯ್ಯೋ ಪರವಾಗಿಲ್ಲಮ್ಮ. ಸರಿ, ನಿನಗೆ ಯಾವಾಗ ಪ್ರಮೋಷನ್ ಆಗ್ತಾರೆ? ಪ್ರಮೋಷನ್ ಬಗ್ಗೆ ಎಲ್ಲ ಯಾರೂ ಮಾತಾಡ್ತಾನೆ ಇಲ್ಲ ಸರ್. ಇವ್ರು ಮಾಡೋದೆಲ್ಲ ನೋಡಿದ್ರೆ ಪ್ರಮೋಷನ್ ಸಿಗುತ್ತಾ ಇಲ್ವಾ ಅಂತ ಡೌಟ್ ಆಗಿದೆ. ಹ್ಮ್. ಅದಕ್ಕೆ ಯಾವಾಗ ಹಾಕ್ತಾರೋ ಆವಾಗ್ಲೇ ಹಾಕ್ಲಿ ಅಂತ ನಾನು ಬಿಟ್ಬಿಟ್ಟೆ. ಹೌದಾ? ಸರಿ, ನಮ್ ಶೋಭಾ ಮೇಡಮ್ ಹೇಗಿದ್ದಾರೆ ಹೇಳು? ಅವ್ರಿಗೇನ್ ಸರ್, ಅವ್ರು ಚೆನ್ನಾಗಿ ಜಾಲಿಯಾಗಿದ್ದಾರೆ. ಹ್ಮ್. ನಾನು ಶೋಭಾ ಮೇಡಮು ಆಗಾಗ ನಿಮ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಹ್ಮ್. ಹಳೆ ಮ್ಯಾನೇಜರ್ ತರ ಅಲ್ಲ, ಯಾರು ಸಿಗಲ್ಲ ಅಂತ ಯಾವಾಗ್ಲೂ ನಿಮ್ ಬಗ್ಗೆ ಹೊಗಳ್ತಾನೆ ಇರ್ತಾರೆ ಮೇಡಮ್. ಓ ಹೌದಾ? ಹ್ಮ್. ಅಮ್ಮ, ಬಾಮ, ಇವಳೇ ನನ್ ಮಗಳು ಸರ್. ಓ ಏನಮ್ಮ ಚೆನ್ನಾಗಿದ್ಯಾ? ಹಾ ಚೆನ್ನಾಗಿದ್ದೀನಿ ಸರ್. ನೀನ್ ಏನ್ ಓದ್ತಾ ಇದ್ದೀಯಮ್ಮ? ನಾನೀಗ BE ಸೆಕೆಂಡ್ ಇಯರ್ ಸರ್. ಓ ಸಾರೇ ನನ್ ಹಳೆ ಬ್ಯಾಂಕ್ ಮ್ಯಾನೇಜರ್. ಓ ಹಾಗಾ? ಆಯ್ತಮ್ಮ, ನಾ ಹೊರಡ್ತೀನಿ, ಇನ್ನೊಂದ್ ದಿವಸ ನೋಡೋಣ. ಏನ್ ಸರ್ ಇದು? ಲಂಚ್ ಟೈಮ್ ಆಯ್ತು, ಊಟ ಮಾಡ್ಕೊಂಡು ಹೋಗಿ ಸರ್. ಇಲ್ಲಮ್ಮ, ನನಗೊಂದು ಮುಖ್ಯವಾದ ಕೆಲಸ ಇದೆ. ಅದೇ ಮನೆ ಗೊತ್ತಾಯ್ತಲ್ಲ, ಇನ್ನೊಂದ್ ದಿನ ಬಂದು ರಿಲ್ಯಾಕ್ಸ್ ಆಗಿ ಇದ್ದು ಊಟ ಮಾಡ್ಕೊಂಡು ಹೋಗ್ತೀನಮ್ಮ. ಸರಿನಾ? ಆಯ್ತು ಸರ್, ಇದು ನಿಮ್ಮನೆ ತರ, ನೀವ್ ಯಾವಾಗ ಬೇಕಾದ್ರೂ ಬರ್ಬೋದು. ಹ್ಮ್. ಆಯ್ತಮ್ಮ, ನಾನು ಹೊರಡ್ತೀನಿ. ಸರಿ ಸರ್. ಹ್ಮ್. ನಾ ಬರ್ತೀನಮ್ಮ. ಆಯ್ತು ಸರ್, ಜಾಗ್ರತೆಯಾಗಿ ಹೋಗ್ ಬನ್ನಿ. ಹಾ ಸರಿಮ್ಮ, ಸರಿ. ಹ್ಮ್. ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ಏನೂ ಇಲ್ಲಮ್ಮ, ಸುಮ್ನೆ ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಿದ್ದೆ. ನೋಡಿದ್ರೇನೆ ಗೊತ್ತಾಗುತ್ತೆ. ಫೋನ್ ನೋಡಿ ಟೈಮ್ ವೇಸ್ಟ್ ಮಾಡ್ದೆ ಓದ್ಬೋದಲ್ಲ. ತುಂಬಾ ಬೋರ್ ಹೊಡಿತಿದೆ ಅಮ್ಮ. ಬೋರ್ ಹೊಡಿತಾ ಇದ್ಯಾ? ಹಾಗಾದ್ರೆ ನಾವಿಬ್ರು ಎಲ್ಲಾದ್ರೂ ಹೊರಗೆ ಹೋಗಣ್ವಾ? ಸರಿ, ಈಗ ಎಲ್ಲೋಗೋಣ? ಇಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಎಕ್ಸಿಬಿಷನ್ ಸ್ಟಾರ್ಟ್ ಆಗಿದೆ, ಅಲ್ಲಿಗೆ ಹೋಗಣ್ವಾ? ಹಾ ಸರಿಮ್ಮ, ಅಲ್ಲೇ ಹೋಗೋಣ. ಸರಿ, ಬಾ ಹೋಗೋಣ. ಹ್ಮ್. ಅಯ್ಯೋ ಅಯ್ಯೋ, ನಿಜವಾಗ್ಲೂ ಈ ತರ ನಡೆಯುತ್ತೆ ಅಂತ ಅನ್ಕೊಂಡೇ ಇಲ್ಲ ಹೌದು, ಸರ್. ಅದನ್ನ ನೆನಪಿಸ್ಕೊಂಡ್ರೆ ನನಗೆ ನಗು ಬರ್ತಾ ಇದೆ. ಇದೆಲ್ಲ ಇವ್ರಿಗೆ ಬೇಕಿತ್ತ ಹೇಳಿ? ಹೌದು, ಸರಿಯಾಗಿ ಹೇಳಿದ್ಯಾ. ಅಯ್ಯೋ. ಅಮ್ಮ, ಬಾಮ. ನಾನು ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೀನಿ. ಏಯ್, ಸಾರ್ ಬಂದಿದ್ದಾರೆ, ಕಾಣಿಸ್ತಾ ಇಲ್ವಾ? ಒಂದ್ ಹಾಯ್ ಕೂಡ ಹೇಳಕ್ಕಾಗಲ್ವಾ ನಿನ್ಗೆ? ಹಾಯ್ ಸರ್. ಹಾಯ್ ಮಾ. ಇವಳು ಯಾವಾಗ್ಲೂ ಹೀಗೆ ಸರ್, ನೀವೇನ್ ತಪ್ಪು ತಿಳ್ಕೊಬೇಡಿ. ಚಿಕ್ಕ ಹುಡುಗಿನೇ ಅಲ್ವಾ ಅಮ್ಮ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಸರಿ, ಲೇಟ್ ಆಯ್ತು, ನಾನು ಹೊರಡ್ತೀನಿ. ಇವತ್ತಾದ್ರೂ ಊಟ ಮಾಡ್ಕೊಂಡು ಹೋಗಿ ಸರ್. ಇಲ್ಲಮ್ಮ, ನನಗೆ ಹೊರಗಡೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಇನ್ನೊಂದ್ ದಿನ ಬರ್ತೀನಿ. ಆಯ್ತು ಸರ್. ಸರಿ ಮಾ, ಹೊರಡ್ತೀನಿ. ಸರಿ ಸರ್. ಏನೇ, ಅವ್ರು ಎಷ್ಟು ದೊಡ್ಡ ಬ್ಯಾಂಕ್ ಮ್ಯಾನೇಜರ್ ಗೊತ್ತಾ ನಿನ್ಗೆ? ಅವ್ರು ನೋಡಿ ಒಂದ್ ಮಾತು ಕೂಡ ಆಡ್ದೆ ಬಂದ್ರೆ ಏನೇ ಅರ್ಥ? ಅವರು ನಿನ್ಗಲ್ವಮ್ಮ ಬ್ಯಾಂಕ್ ಮ್ಯಾನೇಜರು, ನನ್ಗೇನು ಅಲ್ವಲ್ಲ. ಅಂದಮೇಲೆ ನಾನ್ಯಾಕೆ ಅವ್ರ ಹತ್ರ ಮಾತಾಡ್ಬೇಕು? ಹಾಗೆಲ್ಲ ಮಾತಾಡ್ಬೇಡ, ಅವ್ರು ತುಂಬಾ ಒಳ್ಳೆಯವರು. ನಾವು ಕೆಲ್ಸದಲ್ಲಿ ಏನಾದ್ರೂ ಚಿಕ್ಕ ತಪ್ಪು ಮಾಡಿದ್ರು ಕೂಡ ಟೆನ್ಷನ್ ಆಗದೆ ನಿಧಾನಕ್ಕೆ ಹೇಳ್ಕೊಡ್ತಾರೆ. ಸ್ಯಾರ್ ಟ್ರಾನ್ಸ್ಫರ್ ಆದ್ಮೇಲೆ ಅಲ್ಲಿ ಕೆಲಸ ಮಾಡಕ್ಕೆ ಕಷ್ಟವಾಗಿದೆ ಗೊತ್ತಾ ನಿನ್ಗೆ? ಹಾಗಾ? ನಿನ್ನತ್ರ ಹೋಗಿ ಹೇಳ್ದೆ ನೋಡು, ನನ್ನನ್ನೇ ಹುಡ್ಕೋಬೇಕು. ಸರಿಮಾ, ಅದೆಲ್ಲ ಇರ್ಲಿ, ಅವ್ರ್ಯಾಕೆ ಅವಾಗವಾಗ ಮನೆಗ್ ಬಂದು ಹೋಗ್ತಾರೆ? ಏಯ್,
ಅವಾಗವಾಗ ಎಲ್ಲೇ ಬರ್ತಾ ಇದ್ದಾರೆ, ಹೋದ್ವಾರ ಬಂದ್ರು, ಆಮೇಲೆ ಈಗ ಬಂದೋದ್ರು, ಅಷ್ಟೇ ತಾನೇ? ಅದೇ ಅಲ್ವಮ್ಮ ನಾನ್ ಕೇಳ್ತಿರೋದು, ಹೋದ್ವಾರ ತಾನೇ ಬಂದಿದ್ರು, ಮತ್ತೆ ಇವತ್ತ್ಯಾಕ್ ಬಂದ್ರು? ಏನೇ ದೊಡ್ಡ ಆಫೀಸರ್ ತರ ಪ್ರಶ್ನೆ ಕೇಳ್ತಾ ಇದ್ಯಾ? ಹೋದ್ವಾರ ಈ ಕಡೆ ಹೋಗುವಾಗ ನಮ್ ಮನೆ ಇದೇನಾ ಅಂತ ನೋಡ್ಕೊಂಡ್ ಹೋಗಕ್ಕೆ ಬಂದಿದ್ರು. ಅವತ್ತೇನೋ ಅರ್ಜೆಂಟ್ ಕೆಲ್ಸ ಇತ್ತು ಅಂತ ಹೊರಟೋದ್ರು. ಅವತ್ ಸರಿ ಮಾತಾಡಕ್ ಆಗಿಲ್ಲ, ಇವಾಗ ಬರ್ಲಾ ಅಂತ ಕೇಳಿದ್ರು. ನಾನ್ ಬರಕ್ ಹೇಳಿದ್ರಿಂದನೇ ಅವ್ರು ಬಂದ್ರು. ಓ ಹಾಗಾ? ಆದ್ರೂ ಅವ್ರು ಈ ರೀತಿ ಮನೆ ಹತ್ರ ಪದೇ ಪದೇ ಬರೋದು ನಂಗೆ ಯಾಕೋ ಸರಿ ಅಂತ ಅನಿಸ್ತಾ ಇಲ್ಲ. ಸ್ವಲ್ಪ ನೋಡ್ಕೊಳ್ಳಿ. ಏಯ್, ಏನೇ ನಿನ್ ಬುದ್ಧಿ ಇಷ್ಟು ಕಚಡ ಆಗಿದೆ? ನಾನ್ ಅವ್ರು ತುಂಬಾ ಒಳ್ಳೆಯವ್ರು ಅಂತ ಹೇಳ್ತಾ ಇದ್ದೀನಲ್ಲ, ಮತ್ತೆ ಮತ್ತೆ ಅದನ್ನೇ ಹೇಳಿದ್ರೆ ಏನರ್ಥ ಹೇಳು? ಒಳ್ಳೆಯವರು ಅಂತ ನೀನ್ ಹೇಳ್ತಾ ಇದೀಯಾ, ಆದ್ರೆ ಯಾರು ಯಾವಾಗ ಹೇಗ್ ಬದ್ಲಾಗ್ತಾರೆ ಅಂತ ಯಾರಿಗ್ ಗೊತ್ತು? ಇಲ್ನೋಡು, ಸುಮ್ನೆ ಏನೇನೋ ಮಾತಾಡೋದನ್ನ ಮೊದ್ಲು ನಿಲ್ಸು. ಸರಿ, ನೈಟ್ ತಿನ್ನಕ್ ಏನ್ ಬೇಕು? ನಿನ್ನಿಷ್ಟಮ್ಮ, ನೀನ್ ಏನ್ ಮಾಡ್ಕೊಟ್ರು ನನ್ಗೆ ಓಕೆನೆ. ನಿನಗ್ ಏನ್ ಬೇಕು ಅಂತ ಇವಾಗ್ಲೇ ಹೇಳ್ಬಿಡು. ಮಾಡಿದ್ಮೇಲೆ ಅದನ್ ಯಾಕೆ ಮಾಡ್ದೆ ಇದನ್ ಯಾಕೆ ಮಾಡ್ದೆ ಅಂತ ಹೇಳ್ಬಾರ್ದು. ಇವಾಗ್ಲೇ ಏನ್ ಬೇಕಂತ ಹೇಳ್ಬಿಡು. ಹಾಗೆಲ್ಲ ಏನೂ ಇಲ್ಲಮ್ಮ. ಸರಿ, ಇವತ್ ರಾತ್ರಿ ತಿನ್ನಕ್ಕೆ ಚಪಾತಿ ಮಾಡ್ತೀನಿ ನಾನು. ಎಕ್ಸಾಮ್ ಇದೆಯಲ್ಲ, ಓದಕ್ ನೋಡು. ಸರಿ. ಏನೇ ಇನ್ನು ಫೋನೇ ನೋಡ್ತಾ ಇದೀಯಾ ನೀನು? ಸರಿ ಹೋಯ್ತು, ತಗೋ ತಿನ್ನು. ಮನೇಲಿ ಯಾವ ಕೆಲ್ಸನೂ ಮಾಡೋದಿಲ್ಲ. ಎಂತ ಹುಡುಗಿನೋ, ಬೆಳಿಗ್ಗೆ ಕಾಲೇಜಿಗೆ ಹೋಗೋದು, ಬಂದ ತಕ್ಷಣ ಫೋನ್ ನೋಡೋದು, ಇದೇ ಅಭ್ಯಾಸ ಆಗೋಯ್ತು. ಮೇಡಮ್ಗೆ ತಿನ್ನಕ್ಕೂ ಬೆಡ್ರೂಮ್ ತಂಗ ತಂದ್ ಕೊಡ್ಬೇಕಾಗ್ತಾ ಇದೆ. ಯಾಕಮ್ಮ ಹಿಂಗ್ ಕಿರಿಸ್ತೀಯಾ? ಒಂದ್ ಮಾತ್ ಕರ್ದಿದ್ರೆ ನಾನೇ ಬಂದ್ ತಿಂದು ಹೋಗ್ತಿದ್ದೆ. ಹಾಗೆ ಕರೆದು ಕೂಡ ಬಂದ್ಬಿಡ್ತೀಯ ನೋಡು. ಸರಿ ಸರಿ ತಿನ್ನು. ನಿನಗೆ ನನ್ ಬ್ಯಾಂಕ್ ಮ್ಯಾನೇಜರ್ ಬಗ್ಗೆ ಸರಿಯಾಗಿ ಗೊತ್ತಿಲ್ವೇ? ಅದಕ್ಕೆ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ಯಾ. ಸ್ಯಾರ್ ನಿಜವಾಗ್ಲೂ ತುಂಬಾ ಒಳ್ಳೆಯವರು. ಹೇಳ್ಬೇಕಂದ್ರೆ ಸ್ಯಾರ್ ಲೈಫು ನಮ್ ಲೈಫ್ ತರನೇ. ನೀನ್ ಹುಟ್ಟಿದ 2-3 ವರ್ಷದೊಳಗಡೆನೆ ನಿನ್ ಅಪ್ಪ ನಮ್ಮಿಬ್ರನ್ನು ಒಂಟಿಯಾಗಿ ಬಿಟ್ಟೋಗ್ಬಿಟ್ರು. ಆಮೇಲೆ ನಾನೇ ನಿನ್ನ ಕಷ್ಟಪಟ್ಟು ಬೆಳೆಸ್ದೆ. ಅದೇ ತರನೇ ಸ್ಯಾರ್ಗೂ ವೈಫ್ ಇಲ್ಲ. ಸ್ಯಾರಿಗೂ ನಿಂತರ ಒಂದ್ ಮಗಳು ಮಾತ್ರನೇ. ಸ್ಯಾರ್ ಅವಳನ್ನ ಚೆನ್ನಾಗ್ ಬೆಳೆಸಿ, ಅವಳನ್ನ ಚೆನ್ನಾಗ್ ಓದ್ಲಿಕ್ಕಿಟ್ಟು, ಅವಳಿಗೆ ಒಳ್ಳೆ ರೀತಿಯಲ್ಲಿ ಮದುವೆ ಮಾಡ್ಬಿಟ್ರು. ಇವಾಗ ಆ ಹುಡುಗಿ US ಅಲ್ಲಿದ್ದಾಳೆ. ಮತ್ತೆ ಆ ಬ್ಯಾಂಕ್ ಮ್ಯಾನೇಜರ್ ಬಗ್ಗೆ ಮಾತಾಡಕ್ ಶುರು ಮಾಡಿದ್ಯಾ? ಏನೇ ಅವ್ರ ಬಗ್ಗೆ ಮಾತಾಡಿದ್ರೇನೆ ನಿನಗೆ ಯಾಕಷ್ಟು ಉರಿತಾ ಇದೆ? ಅಮ್ಮ, ಅವತ್ತೇ ನಾನ್ ನಿನ್ಗೆ ಹೇಳಿದೀನಿ, ಅವರು ನಿನಗ್ ಮಾತ್ರ ಬ್ಯಾಂಕ್ ಮ್ಯಾನೇಜರ್, ನನಗೇನೂ ಅಲ್ಲ. ಸರಿ, ಬೇಗ ತಿಂದು ಪ್ಲೇಟ್ ಕೊಡು, ಕಿಚನ್ ಅಲ್ಲಿ ಕೆಲ್ಸ ಇದೆ. ಸರ್ ನೀವಾ? ಹೇಳಿ, ಏನ್ ವಿಷಯ? ಏನ್ ಚೆನ್ನಾಗಿದ್ಯಮ್ಮ? ಹಾ, ನಾನ್ ಚೆನ್ನಾಗಿದ್ದೀನಿ ಸರ್. ಆಫೀಸಿಂದ ಅಮ್ಮ ಬಂದಾಯ್ತಾ? ಇಲ್ಲ ಸರ್, ನಮ್ಮಮ್ಮ ಮನೆಗ್ ಬರೋದಕ್ಕೆ ಸಾಯಂಕಾಲ 6 ಗಂಟೆ ಮೇಲಾಗ್ಬಿಡತ್ತೆ. ಓ ಹೌದಾ? ಇವತ್ತು ಬ್ಯಾಂಕ್ ಹಾಫ್ ಡೇ ತಾನೆ? ಹಾಗಂದ್ರೆ ಬೇಗನೆ ಬಂದ್ಬಿಡ್ತಾರೆ. ಸರಿ ಸರಿ, ನನ್ನ ಒಳಗಡೆ ಬನ್ನಿ ಅಂತ ಕರೆಯಲ್ವೇನಮ್ಮ? ಹಾ ಸರಿ ಸರಿ, ಒಳಗಡೆ ಬನ್ನಿ ಸರ್. ಹ್ಮ್ ಕೂತ್ಕೊಳ್ಳಿ. ಹ್ಮ್. ನಿಮ್ಗೇನಾದ್ರೂ ಕುಡಿಯೋದಕ್ಕೆ ತಗೊಂಡ್ ಬರ್ಲಾ? ಇರ್ಲಿ, ಪರವಾಗಿಲ್ಲಮ್ಮ, ಇನ್ನೂ ಸ್ವಲ್ಪ ತಾಗಲಿ. ಸರಿ ಸರ್, ಸ್ವಲ್ಪ ವೇಟ್ ಮಾಡಿ, ಅಮ್ಮ ಕಾಲ್ ಮಾಡಿ ಬರಕ್ ಹೇಳ್ತೀನಿ. ಸರಿ. The number you have dialed is currently not reachable. Please try after some time. ನೀವು ಕರೆ ಮಾಡಿದ ಸಂದಾದಾರರು The number you have
have dialed is currently not reachable. Please try after some time. ನೀವು ಕರೆ ಮಾಡಿದ ಓ ಸರ್, ನಾನು ಅಮ್ಮಗೆ ಕಾಲ್ ಮಾಡಿ ನೋಡಿದೆ. ಅವ್ರ ಮೊಬೈಲ್ ನಾಟ್ ರೀಚಬಲ್ ಬರ್ತಿದೆ. ಓ ಹೌದಾ? ಹ್ಮ್. ಸರಿ, ಪರವಾಗಿಲ್ಲಮ್ಮ. ಅಮ್ಮ ಬರೋ ತನಕ ನಾನು ವೆಯ್ಟ್ ಮಾಡ್ತೀನಿ. ಅಮ್ಮ ಬಂದ ತಕ್ಷಣ ನಾನು ಮಾತಾಡಿ ಹೊರಡ್ತೀನಿ. ಸರಿ ಸರ್, ನೀವಿಲ್ಲೇ ವೆಯ್ಟ್ ಮಾಡಿ. ಸರಿಮಾ. ಹ್ಮ್. ಹ್ಮ್. ಶ್ರೀನಿಶಾ, ಶ್ರೀನಿಶಾ, ಅಮ್ಮ ಶ್ರೀನಿಶಾ, ಮಾ, ಅಮ್ಮ ಎದ್ದೇಳಮ್ಮ. ಅಯ್ಯೋ, ಶ್ರೀನಿಶಾ, ಯಾಕೆ ಇಲ್ಲಿ ಬಂದು ಕೂಗ್ತಾ ಇದ್ದಾರೆ? ನಾನು ಇವ್ರನ್ನ ಹೊರಗೆ ತಾನೇ ವೇಟ್ ಮಾಡಕ್ ಹೇಳ್ದೆ, ಒಳಗೆ ಯಾಕೆ ಬಂದ್ರು? ಎಷ್ಟು ಕೂಗಿದ್ರು ಹೇಳಲೇಬಾರ್ದು. ಏನ್ ಮಾಡ್ತಾರಂತ ನೋಡೋಣ. ಅಮ್ಮ ಶ್ರೀನಿಶಾ, ಮಾ ಶ್ರೀನಿಶಾ, ಶ್ರೀನಿಶಾ, ಅಮ್ಮ ಶ್ರೀನಿಶಾ, ಮಾ. ನಿಮ್ಮನ್ನ ಯಾರು ಒಳಗಡೆ ಬರಕ್ ಹೇಳಿದ್ದು? ಯಾಕಮ್ಮ ಹೆದರ್ತೀಯ? ಸುಮ್ಮನೆ ಬಂದೆ ಅಷ್ಟೇ. ನಾನ್ ನಿಮ್ಗೆ ಹಾಲಲ್ಲಿ ತಾನೇ ವೇಟ್ ಮಾಡೋದಕ್ಕೆ ಹೇಳ್ದೆ. ನಿನ್ನಮ್ಮ ಇನ್ನೂ ಬಂದಿಲ್ಲ, ಅದಕ್ಕೆ ಮತ್ತೆ ಒಂದ್ಸಲ ನಿನ್ನಮ್ಮನ್ಗೆ ಕಾಲ್ ಮಾಡಿ ನೋಡು ಅಂತ ಹೇಳಿ ಹೋಗೋಣ ಅಂತ ಬಂದೆ ನಾನು. ಅದಕ್ಕೆ ನೀವ್ ನನ್ನನ್ನ ಕರಿಬೋದಿತ್ತಲ್ವಾ? ಅನಾವಶ್ಯಕವಾಗಿ ಯಾಕೆ ನನ್ನನ್ನು ಮುಟ್ಟಿದ್ರಿ? ಅಯ್ಯೋ, ಇಲ್ಲಿ ನೋಡಮ್ಮ, ನಿನ್ನ ನಾ ತುಂಬಾ ಸಲ ಕರೆದು ನೋಡಿದ್ದೆ, ನೀನು ಹೇಳಲೇ ಇಲ್ಲ. ಮೊದ್ಲು ನೀವು ಹೊರಗಡೆ ನಡೀರಿ. ನಿಮ್ ವಯಸ್ಸಿಗೆ ಈ ತರ ಎಲ್ಲ ನಡ್ಕೊಳ್ಳೋದು ಚೆನ್ನಾಗ ಇರುತ್ತೆ. ಅಯ್ಯೋ, ಇಲ್ಲಿ ನೋಡಮ್ಮ, ನೀನೇನೋ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀಯಮ್ಮ. ನಿನ್ನ ಕರಿಯಕ್ಕೋಸ್ಕರನಮ್ಮ ನಾ ಒಳಗೆ ಬಂದಿದ್ದು. ಅದೇನೇ ಇರ್ಲಿ, ಮೊದ್ಲು ನೀವು ಇಲ್ಲಿಂದ ಹೊರಗಡೆ ಹೋಗಿ. ಇಲ್ಲ ಶ್ರೀನಿಶಾ, ನೀನ್ ನನ್ನ ತಪ್ಪಾಗಿ ತಿಳ್ಕೊಂಡು ಮಾತಾಡ್ತಾ ಇದ್ದೀಯಾ. ನಿಜವಾಗ್ಲೂ ನಾನು ನಿನ್ನ ಕರಿಯಕ್ಕೆ ಒಳಗೆ ಬಂದೆ. ಏನ್ರಿ, ಹೊರಗಡೆ ಹೋಗಿ ಅಂತ ಹೇಳ್ದೆ ಅಲ್ವಾ? ಏನಾಯ್ತೆ? ಯಾಕೊಂಥರ ಡಲ್ ಆಗಿದ್ಯಾ? ನಿಮ್ ಮ್ಯಾನೇಜರ್ ಈ ತರ ಮಾಡ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲಮ್ಮ. ಸಾರ್ ಆತರ ಮಾಡಿದ್ರಾ? ನೀನ್ ಹೇಳೋದೆಲ್ಲ ನಿಜನಾ? ಅವ್ರನ್ನೇ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಬೈದು ಮನೆಯಿಂದ ಹೊರಗಡೆ ಹೋಗಿ ಅಂತ ಕಳಿಸ್ದೆ. ಬೈದು ಕಳಿಸ್ಬಿಟ್ಯಾ? ಅವ್ರನ್ನ ಒಳ್ಳೆಯವ್ರಂತ ನಂಬ್ಕೊಂಡು ಮನೆ ಒಳಗ್ ಬಿಟ್ಟಿದ್ದು. ಇವಾಗ ಯಾರನ್ನೂ ನಂಬಕ್ಕಾಗ್ತಾ ಇಲ್ಲ. ಸರ್, ನಾನು 1 ವಾರದಿಂದ ನಿಮಗೆ ಕಾಲ್ ಮಾಡ್ತಾ ಇದ್ದೀನಿ. ನಿಮಗೆ ಲೈನೇ ಹೋಗ್ತಾ ಇಲ್ಲ. ನಿಮ್ಮನ್ನ ಒಳ್ಳೆಯವ್ರಂತ ನಂಬ್ಕೊಂಡು ಮನೆ ಒಳಗೆ ಬಿಟ್ರೆ ಹೀಗೆ ಮಾಡ್ಬಿಟ್ರಲ್ಲ ಸರ್. ನೀನ್ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನು ಸ್ವಲ್ಪ ಒಳಗೆ ಬಂದು ನಿನ್ನ ಹತ್ರ ಮಾತಾಡ್ಬೋದಾ? ಆಯ್ತು ಸರ್, ಒಳಗೆ ಬನ್ನಿ. ಕೂತ್ಕೊಳ್ಳಿ ಸರ್.
ಆಕ್ಚುಲಿ ಅವತ್ತು ಏನ್ ನಡೀತು ಸರ್? ಅಳೇಂದ್ರೆ ಹೇಳಿ. ಮಾವ, ನಾನು ಹೇಳೋದನ್ನ ಕೇಳಿ ಟೆನ್ಷನ್ ಆಗ್ಬೇಡಿ. ನಿಮ್ಮ ಮಗಳಿಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗ್ಬಿಡ್ತು. ಅಯ್ಯೋ ಹೌದಾ? ಯಾವಾಗಾಯ್ತು? ಇವಾಗ ಅವಳು ಹೇಗಿದ್ದಾಳೆ? ಅಯ್ಯೋ ಮಾವ, ಹೆದರ್ಕೋಬಿಡಿ, ಒಂದು ಚಿಕ್ಕ ಆಕ್ಸಿಡೆಂಟೇ. ಇವಾಗ ನಾನು ಅವಳು ಹಾಸ್ಪಿಟಲ್ನಲ್ಲೇ ಇದ್ವಿ. ಈ ವಿಷಯನ ನಿಮಗೆ ತಿಳಿಸ್ಬೇಕಂತಾನೆ ಕಾಲ್ ಮಾಡಿದೆ. ಅವಳಿಗೆ ಒಳಗಡೆ ಟ್ರೀಟ್ಮೆಂಟ್ ಹೋಗ್ತಾ ಇದೆ. ನಾನು ಅವಳು ರೂಮ್ಗೆ ಬಂದಮೇಲೆ ನಿಮ್ಮ ಹತ್ರ ಮಾತಾಡೋಕ್ಕೆ ಹೇಳ್ತೀನಿ ಮಾವ, ಓಕೆನಾ? ಸರಿ ಸರಿ, ನಾನು ನೇರವಾಗಿ ಬಂದು ನೋಡ್ತೀನಿ. ಹಾಂ. ನನ್ನ ಮಗಳಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಫೋನ್ ಬಂದ ತಕ್ಷಣ ನಾನು ಅವಸರವಾಗಿ ಹೊರಟೋಗ್ಬಿಟ್ಟೆ. ಇಷ್ಟು ದಿನ ನನ್ನ ಮಗಳ ಜೊತೆ ಹಾಸ್ಪಿಟಲಲ್ಲೇ ಇದ್ದೆ. ಇವಾಗ ಸ್ವಲ್ಪ ರಿಕವರ್ ಆಗಿದ್ದಾಳೆ. ಅದೇ ಹೊರಟು ಇಲ್ಲಿ ಬಂದ್ಬಿಟ್ಟೆ. ಬಂದ ತಕ್ಷಣನೇ ಈ ವಿಷಯದ ಬಗ್ಗೆ ನಿನ್ನ ಹತ್ರ ಹೇಳಬೇಕಂತ ಬಂದೆ ನಾನು. ಆವತ್ತು ನಡೆದ ವಿಷಯದಲ್ಲಿ ನನ್ನ ಮೇಲೆ ಯಾವ ತಪ್ಪು ಇಲ್ಲ. ಅದೇ ರೀತಿ ನಿನ್ನ ಮಗಳ ಮೇಲೆ ಯಾವ ತಪ್ಪು ಇಲ್ಲ. ಏನೋ ಪರಿಸ್ಥಿತಿ ಹಾಗಾಗೋಗ್ಬಿಡ್ತು. ಏನಮ್ಮ, ನಾನು ಹಾಗೆ ನಡ್ಕೋತೀನಾ? ನನ್ನ ಬಗ್ಗೆ ನಿನ್ಗೆ ಗೊತ್ತಿಲ್ಲ? ಏನೇ ನಿಶಾ, ನಿಶಾ ಎಲ್ಲಿದ್ಯೆ? ಕರಿತಾ ಇದ್ದೀನಿ, ಕೇಳಿಸ್ತಾ ಇಲ್ವಾ? ಬಂದೆ ಮಾ. ಏನು ಮತ್ತೆ ಮನೆಗೆ ಬಂದ್ಬಿಟ್ಟಿದ್ದೀರಾ? ನೀವು ಮಾಡಿದ ಕೆಲ್ಸಕ್ಕೆ ಅಸಹ್ಯ ಅಂತ ಅನ್ನಿಸ್ತಿಲ್ವಾ ನಿಮ್ಗೆ? ಎಚಿ, ಬಾಯ್ ಮುಚ್ಚೆ. ಅವತ್ ಏನ್ ನಡೀತಂತ ನಿಜ ಹೇಳ್ತೀಯಾ? ಅದೇ ಹೇಳಿದ್ನಲ್ಲಮ್ಮ, ಅವತ್ ನನ್ನ ರೂಮಿಗೆ ಬಂದು ನನ್ನ ಹತ್ರ ತಪ್ಪಾಗಿ ನಡ್ಕೊಂಡ್ರು ಅಂತ. ಏ ಛೀ, ಯಾಕೆ ಅನ್ಯಾಯವಾಗಿ ಸುಳ್ಳು ಹೇಳ್ತಾ ಇದ್ಯಾ? ಸಾರ್ ಎಷ್ಟು ಒಳ್ಳೆಯವ್ರಂತ ನನಗ್ ಗೊತ್ತು. ನನಗ್ ಮಾತ್ರ ಅಲ್ಲ, ನಮ್ ಬ್ರಾಂಚಲ್ಲಿ ಕೆಲಸ ಮಾಡೋ ಎಲ್ರಿಗೂ ಸಾರ್ ಕ್ಯಾರೆಕ್ಟರ್ ಬಗ್ಗೆ ಚೆನ್ನಾಗ್ ಗೊತ್ತು. ಅವತ್ತು ಸಾರ್ ಬಗ್ಗೆ ನೀನ್ ಹೇಳಿದ್ದೆಲ್ಲಾನು ಯೋಚನೆ ಮಾಡ್ದೆ ಎಲ್ಲಾನು ನಂಬಿಟ್ಟೆ. ಇವಾಗ ಸಾರ್ ಎಲ್ಲ ವಿಷಯನೂ ಹೇಳಿದ್ಮೇಲೆ ತಪ್ಪು ಯಾರ್ ಮೇಲೆ ಅಂತ ಗೊತ್ತಾಗ್ತಾ ಇದೆ. ನೀನ್ ಹೇಳಿದ ತರ ಅವ್ರು ನಿಜವಾಗ್ಲೂ ತಪ್ಪು ಮಾಡಿದ್ರೆ ಅವ್ರು ಧೈರ್ಯವಾಗಿ ನನ್ನ ನೋಡಕ್ ಮನೆಗ್ ಬಂದಿರಲ್ವೇ? ಅನಾವಶ್ಯಕವಾಗಿ ನಿನ್ ಮಾತನ್ನ ನಂಬಿ ಸಾರನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ನೀನ್ ಮಾಡಿ ತಪ್ಪಿಗೆ ಅವ್ರ ಹತ್ರ ಕ್ಷಮೆ ಕೇಳು. ಆಗಲ್ಲಮ್ಮ, ನೀನ್ ಅವ್ರ ಹತ್ರ ನಕ್ಕೊಂಡ್ ಮಾತಾಡೋದು, ಅವ್ರು ಪದೇ ಪದೇ ಮನೆಗ್ ಬಂದೋಗೋದು ನನಗ್ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಅದಕ್ಕೆ ಈ ತರ ಮಾಡ್ದೆ. ಏನೇ ಹೀಗ್ ಮಾತಾಡ್ತಾ ಇದ್ಯಾ? ನಿನಗೇನ್ ಹುಚ್ಚಿಗೆ ಚೇಡಿದ್ದೇನೋ? ನಿನಗೆ ಮುದ್ದು ಮಾಡಿ ಬೆಳೆಸಿದ್ದು ತಪ್ಪಾಗೋಯ್ತು. ಅದಕ್ಕೆ ನೀನ್ ಏನ್ ಹೇಳಿದ್ರು ನಂಬಿಡ್ತೀನಿ ಅಂತ ಸಾರ್ ಮೇಲೆ ಆರೋಪ ಹೊರಿಸ್ಬಿಟ್ಟೆ. ಸಾರಿಗೆ ನನ್ ಮೇಲೆ ಒಂದ್ ಮರ್ಯಾದೆ ಇದೆ. ನಿನ್ನಿಂದ ಎಲ್ಲ ಹಾಳಾಗೋಗ್ಬಿಡತ್ತೆ ಅಂತ ಅನ್ನಿಸ್ತಾ ಇದೆ. ಅವ್ರು ಇಲ್ಲಿಗೆ ಬರೋದು ನನ್ಗಿಷ್ಟ ಇಲ್ಲ ಅಷ್ಟೇ ಅಮ್ಮ. ಇಲ್ಲಿ ನೋಡು ಲೀಲಾವತಿ, ನಿನ್ ಮಗಳ ಮೇಲೆ ಕೋಪ ಮಾಡ್ಕೋಬೇಡ. ಅವಳು ಏನೋ ತಪ್ಪ ತಿಳ್ಕೊಂಡು ಈ ತರ ಮಾತಾಡ್ತಾ ಇದ್ದಾಳೆ. ನನ್ನ ಬಗ್ಗೆನೂ ನನ್ನ ಕ್ಯಾರೆಕ್ಟರ್ ಬಗ್ಗೆನೂ ನನ್ನ ಸುತ್ತಲೂ ಇರೋವರಿಗೆ ಗೊತ್ತು. ಅದೇ ತರ ಶ್ರೀನಿಶನ್ಗೂ ಯಾವತ್ತಾದ್ರೂ ಒಂದಿನ ನನ್ನನ್ನು ನನ್ನ ಕ್ಯಾರೆಕ್ಟರ್ ಬಗ್ಗೆನೂ ಅರ್ಥ ಮಾಡ್ಕೊಂತಾಳೆ. ಆ ನಂಬಿಕೆ ನನಗಿದೆ. ಸರಿ, ನಾನು ಹೊರಡ್ತೀನಿ ಲೀಲಾವತಿ. ಸರ್ ಏನಾಯ್ತು ಸರ್? ನೀವ್ ಯಾಕೆ ಸರ್ ಹೋಗ್ತಾ ಇದ್ದೀರಾ? ಇಲ್ಲ ಲೀಲಾವತಿ, ನನ್ನಿಂದ ನಿನ್ ಫ್ಯಾಮಿಲಿ ಒಳಗಡೆ ಯಾವ ಸಮಸ್ಯೆನೂ ಆಗ್ಬಾರ್ದು. ನೀನ್ ನನಗೆ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡೆ ನಿನ್ ಮನೆಗೆ ಬಂದು ಹೋಗ್ತಾ ಇದ್ದೆ. ಆದರೆ ನಿನ್ ಮಗಳು ನನ್ನ ಬಗ್ಗೆ ತಪ್ಪಾದ ಅಭಿಪ್ರಾಯದಲ್ಲಿ ಇದ್ದಾಳೆ. ಇನ್ನು ಮುಂದೆ ನಾನು ಇಲ್ಲಿ ಬರ್ತಾ ಇದ್ದರೆ ಅದು ಅಷ್ಟು ಚೆನ್ನಾಗಿರಲ್ಲ. ನೀವಾದ್ರೂ ಸಂತೋಷವಾಗಿರಿ. ನಮ್ಮ ಇಬ್ಬರನ್ನ ಒಂದಾಗ ನೋಡಿದ್ರೇನೆ ನಿನ್ ಮಗಳು ತುಂಬಾ ಟೆನ್ಷನ್ ಆಗ್ತಾ ಇದ್ದಾಳೆ. ಆದ್ರಿಂದ ನಾವು ಮೀಟ್ ಮಾಡದೇ ಇರೋದೇ ಒಳ್ಳೇದು ಅಂತ ಅನ್ಸುತ್ತೆ. ನಾನು ಹೊರಡ್ತೀನಿ ಲೀಲಾವತಿ.